ಚುಕ್ಕಿ ಗುರುತಿನ ಸಂಖ್ಯೆ 1527 ಘನವೆತ್ತ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರಿಗೆ ವಿಶೇಷವಾಗಿ ಒಂದು 2 ನಿಮಿಷ ಕೂತ್ಕೊಳ್ಳಿ. ನಾವು ಹೊಸದಾಗಿ ಬಂದಿರೋಂಥ ಹೊಸ ಶಾಸಕರು ಮತ್ತು ನಾನು 2ನೇ ಸಲ ಬಂದಿರೋ ಶಾಸಕರು ಅವ್ರಿಗೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಾಳಷ್ಟು ಅವಶ್ಯಕತೆ ಇದ್ದಂಥ ಪ್ರಗತಿ ಪಥ ಸುಮಾರು 50 ಕಿಲೋಮೀಟ್ರ್ ಎಲ್ಲರಿಗೂ ಕೊಡಬೇಕು ಅಂತ ಚಿಂತನೆ ಹೊರಟಿರೋಂಥದ್ದನ್ನು ನಾವೆಲ್ಲರೂ ಅಭಿನಂದಿಸೋಕ್ಕೆ ಈ ಒಂದು ವೇದಿಕೆಯನ್ನು ಉಪಯೋಗಿಸ್ಕೋತೀರಿ. ಅದ್ರ ಜೊತೆಗೆ ಈಗ ಅವ್ರಿಗೆ ಒಂದು ಪ್ರಾಬ್ಲಮ್ ಅರ್ಥ ಆಗದೆ ಇರೋದು ಏನು ಅಂತಂದರೆ PDOಸ್ಗಳು ಇವತ್ತು ನಮಗೆ 36 ಒಂದೆರಡು ನಿಮಿಷ ಈ 36 ಪಂಚಾಯಿತಿ ಇದೆ ನಮ್ಮಲ್ಲಿ. 12 ಜನ PDOಸ್ ಇದ್ದಾರೆ. ಇನ್ನೆಲ್ಲರೂ ಅವರು ಒಬ್ಬೊಬ್ಬ PDO 2 ಕಡೆ 3 ಕಡೆ ಮಾಡ್ತಾಯಿದ್ದೀವಿ. ಒಂದು ಕೌನ್ಸಿಲಿಂಗ್ದು ಎಲ್ಲ ಶಾಸಕರದ್ದು ಪ್ರಾಬ್ಲಮ್ ಇದೆ, ಕೌನ್ಸಿಲಿಂಗ್ ಅದನ್ನು ತೆಗೀರಿ ಅಂತ ಕೇಳ್ಕೊತಾ ಇದ್ದೀವಿ. 2ನೇದು ಪ್ರಮೋಷನ್ಸ್, ಆ ವಿಚಾರದಲ್ಲಿ C&R ರೂಲ್ಸ್ಗಳು ಮಾಡಬೇಕು ಮತ್ತು ಅಪಾಯಿಂಟ್ಮೆಂಟ್ ಮಾಡಬೇಕು, ಅದನ್ನು ಕೇಳ್ಕೊತಾ ಇದ್ದೀವಿ. 3ನೇದು ವಾಟರ್ಮೆನ್ನು, ಬಿಲ್ ಕಲೆಕ್ಟ್ರು ಮತ್ತು ಕ್ಲೀನರ್ಸ್, ಸ್ವೀಪರ್ಸ್, ಇದ್ರದ್ದು ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ C&R ರೂಲ್ಸ್ ಮಾಡಬೇಕಾಗಿರೋಂಥದ್ದು ಅತಿ ಶೀಘ್ರವಾಗಿ ಮಾಡಬೇಕಾಗಿರೋಂಥದ್ದು ಕೇಳ್ಕೊತಾ ಇದ್ದೀವಿ. 4ನೇದು ಇವತ್ತು RDPR ಅಲ್ಲಿ ಒಂದು ಬೋರ್ವೆಲ್ಲು, ಈಗ ಮೊದಲೆಲ್ಲ ಏನಾಗ್ತಿತ್ತು ಬೋರ್ವೆಲ್ಲು ಅಂತಂದರೆ ನಾವು MLA ಫೋನ್ ಮಾಡಿದ್ರೆ ಹೋಗಿ ಮಿಷಿನ್ ತೊಗೊಂಡೋಗಿ ಬೋರ್ವೆಲ್ ಮಾಡಿ ಧೈರ್ಯವಾಗಿ ಬರ್ಬೋದಾಯಿತು. ಈಗ JJM ಬಂದ ತಕ್ಷಣ ಕೆಲವರೆಲ್ಲರೂ ಬೋರ್ವೆಲ್ ವಿಚಾರದಲ್ಲಿ ಒಂದೇ ಒಂದು ಬೋರ್ವೆಲ್ಲು ಮಾಡಲಿಕ್ಕೆ ಆಗ್ತಿಲ್ಲ. ಮಾನ್ಯ ಸಭಾಧ್ಯಕ್ಷರು, ಭಾಳಷ್ಟು ತೊಂದರೆ ಆಗ್ತಿದೆ. ಈ ವಿಚಾರದಲ್ಲಿ ಮಾನ್ಯ ನಮ್ಮ ಯುವ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಯಾವ ರೀತಿ ಬದಲಾವಣೆ ತರ್ತಾರೆ ಅನ್ನೋದನ್ನು, ಯಾವ ಪ್ರಗತಿ ಪಥ ಮಾಡ್ತಿರೋಂಥದ್ದು ವಿಶೇಷವಾಗಿ ಮತ್ತೊಮ್ಮೆ ಧನ್ಯವಾದ. ಭಾಳ ಅವಶ್ಯಕತೆ ಇದೆ. ರೂರಲ್ ರೋಡ್ಸ್ಗಳು ಯಾರೂ ಅದ್ರ ಬಗ್ಗೆ ಗಮನ ಹರಿಸಿರಲಿಲ್ಲ. ಸುಮಾರು 5,000 ಕೋಟಿ ರೂಪಾಯಿದು ಇವತ್ತೇನೋ ಒಂದು ಪ್ರತಿಯೊಬ್ಬರಿಗೆ ತಮ್ಮ ವಿರೋಧ ಪಕ್ಷದ ಸದಸ್ಯರಿಗೂ ಹೇಳ್ತಾ ಇದ್ದೇವೆ. ನಾವು ಸುಮಾರು 10-15 ಕಿಲೋಮೀಟ್ರ್ ರಸ್ತೆಗಳನ್ನು ನಿಮಗೂ ಸಹ ಮಾಡಿಕೊಡ್ತಾ ಇದ್ದಾರೆ, ನಮಗೂ ಸಹ ಒಂದು 20 ಕಿಲೋಮೀಟ್ರ್ ಮಾಡಿಕೊಡ್ಲಿಕ್ಕೆ ಹೊರಟಿರೋಂಥದ್ದನ್ನು ವಿಶೇಷವಾಗಿ ಸರಿಯಲ್ಲ. ಇದು ಬಯಸ್ತಾರೆ. ಸೊ ಅವರ ಉತ್ತರ ಕಾಯ್ತಾ ಉತ್ತರ ಕೊಡ್ತಾರೆ. ಕುತ್ಕೊಳ್ರಿ, ನೀವೊಬ್ರು ಡಾಕ್ಟ್ರೇ ಕುತ್ಕೊಳ್ರಿ, ಹೇಳ್ತಾರ. ಡಾಕ್ಟರ್ ಸಾಹೇಬ್, ಡಾಕ್ಟ್ರೇ ಕುತ್ಕೊಳ್ರಿ. ಮಾನ್ಯ ಅಧ್ಯಕ್ಷರೇ, ಅವರಷ್ಟೆಲ್ಲ ಪ್ರಶಂಸೆ ಮಾಡಿದಾಗ ಅನ್ಕೊಂಡೆ ಏನೋ ತೊಂದರೆ ಆಗುತ್ತೆ. ಇಷ್ಟು ಮರ್ಯಾದೆ ನನಗೆ ಯಾರು ಯಾವತ್ತೂ ಕೊಟ್ಟಿಲ್ಲ ಅಧ್ಯಕ್ಷರೇ. ಈಗ ಮಾನ್ಯ ಅಧ್ಯಕ್ಷರೇ ಅವರು ಸಬ್ಜೆಕ್ಟ್ ಮ್ಯಾಟ್ರ್ ಬಿಟ್ಟು ಇನ್ನೆಲ್ಲ ಕೇಳಿದ್ದಾರೆ. ನನಗೆ ಮಾಧ್ಯಮದವರು ಮತ್ತು ಇಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದಲ್ಲಿ ಯಾವಾಗಲೂ ಔಟ್ ಆಫ್ ಸಿಲೆಬಸ್ ಕ್ವಶನ್ಸೇ ಕೇಳೋದು ಅಧ್ಯಕ್ಷರೇ. ಈಗ ಒಂದೇದು PDOದು ಮೆರಿಟ್ ಸ್ಟೂಡೆಂಟ್ಸ್ಗೆ ಕೇಳೋದು ಔಟ್ ಆಫ್ ಸಬ್ಜೆಕ್ಟ್, ಮೆರಿಟ್ ಇಲ್ಲ ಏನಿಲ್ಲ. ನಾವು ಬನ್ನಿ ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಇವತ್ತು IAS ಅಧಿಕಾರಿಗಳ ಬಗ್ಗೆ ಚರ್ಚೆ ನಡೆದೈತಿ. ಅವ್ರಿಗೂ ಔಟ್ ಆಫ್ ಸಿಲೆಬಸ್ ಕ್ವಶನ್ ಜಾಸ್ತಿ ಇರ್ತಾವೆ. ಅದ್ರಾಗ ಪಾಸ್ ಆದಾಗ ಅಷ್ಟ ಅಲ್ಲಿ ಹೋಗಿ ಕುಂಡಿರ್ತಾರೆ, ಇಲ್ಲಿಕಂದ್ರೆ ನಾವು ನೀವು ಕುಂತೇವಲ್ಲ ಇಲ್ಲಿ ಕುಂದಿರ್ತೇವೆ. ಅಲ್ಲ, ಅವರು ಅವರು ಒಂದು ಪರೀಕ್ಷೆ ಮಾಡಿ ಅಲ್ಲೇ 5 ವರ್ಷಕ್ಕೊಮ್ಮೆ ನಾವು ಪರೀಕ್ಷೆ ಕೊಡ್ಬೇಕಲ್ಲ. ಮಾನ್ಯ ಅಧ್ಯಕ್ಷರೇ, ಮೊದಲನೇದಾಗಿ ಅವರು ಏನು PDOಗಳ ಬಗ್ಗೆ ಕೇಳಿದ್ದಾರೆ, ಮತ್ತು ಗ್ರಾಮ ಪಂಚಾಯತ್ ಗ್ರೇಡ್ 1 ಸೆಕ್ರೆಟ್ರಿಗಳಿಗೆ ನಾವು ಪ್ರಮೋಷನ್ ಕೊಡಬೇಕಂತ ಹೇಳಿದರೆ, ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ 247 PDO ಪೋಸ್ಟ್ಗಳಿಗೆ ನಾವು ನೋಟಿಫಿಕೇಷನನ್ನು ಮಾಡಿ KPSC ಮುಖಾಂತರ ಎಕ್ಸಾಮನ್ನು ಕೂಡ ಕಂಡಕ್ಟ್ ಮಾಡಿದ್ದೇವೆ. ಈಗಾಗಲೇ ಅದ್ರ ಬಗ್ಗೆ ಸವಿಸ್ತಾರವಾಗಿ ಈ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಮತ್ತು ಎಲ್ಲ ನಾಯಕರು ಮತ್ತು ನಮ್ಮ ಸದಸ್ಯರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಫೈನಲ್ ಸೆಲೆಕ್ಷನ್ ಲಿಸ್ಟು KPSCಯಿಂದ ಬರಬೇಕಾಗಿದೆ. ಈಗಾಗಲೇ 2-3 ತಿಂಗಳು ವಿಳಂಬ ಆಗಿದೆ. ಅದನ್ನು ನಾವು ಕಂಟಿನ್ಯೂಸ್ ಫಾಲೋ ಅಪ್ ಮಾಡ್ತಾ ಇದ್ದೀವಿ. ಅದು ಬಂದರೆ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅಧ್ಯಕ್ಷರೇ. ಆದರೆ ಓವರಾಲ್ ನಮ್ಮ ಸ್ಟೇಟ್ನಲ್ಲಿ 868 PDOಗಳು ವೇಕೆನ್ಸಿ ಇದೆ. ಅದರಲ್ಲಿ ಡೈರೆಕ್ಟ್ ರೆಕ್ರೂಟ್ಮೆಂಟ್ ವೇಕೆನ್ಸಿನಲ್ಲಿ 446 ಇದೆ. ಅದಕ್ಕಾಗಲೇ ನಾವು 247ಕ್ಕೆ ರೆಕ್ರೂಟ್ ಮಾಡಲಿಕ್ಕೆ ಕ್ರಮವನ್ನು ವಹಿಸಿದ್ದೇವೆ. ಪ್ರಮೋಷನಲ್ ಕೋಟಾ ವೇಕೆನ್ಸಿನಲ್ಲಿ 122 ವೇಕೆನ್ಸಿ ಇದೆ. ಅದಕ್ಕೂ ಕೂಡ ನಾವು ಕ್ರಮ ತಗೊತಾ ಇದ್ದೀವಿ. ಈ ಫಸ್ಟ್ ಲಿಸ್ಟನ್ನು ನಾವು ಯಾವಾಗ KPSC ಬಿಡುಗಡೆ ಮಾಡುತ್ತೆ, ಅದಾದಮೇಲೆ FD ಆಗಲೇ ನಮ್ಗೆ ಅವಕಾಶ ಕೊಟ್ಟಿದೆ ಈ ಬಾಕಿ ಹುದ್ದೆಗಳನ್ನು ತುಂಬಲಿಕ್ಕೆ ಅಧ್ಯಕ್ಷರೇ. ಆದರೆ ಇದಕ್ಕೆ ಇನ್ನೊಂದು ಕಾರಣ ಏನು ನಮ್ಮ ವೇಕೆನ್ಸಿಗೆ ಅಂದರೆ ಅಧ್ಯಕ್ಷರೇ, ಇಲ್ಲಿ ಮೇಲ್ಮನೆ ಸದಸ್ಯರಿರ್ಬೋದು, ಕೆಳಗಿನ ಮನೆ ಸದಸ್ಯರಿರ್ಬೋದು, ಸಾಕಷ್ಟು ಜನ
ಏನೋ ಅವ್ರ ಆಪ್ತ ಸಹಾಯಕರಾಗಿ ಪಿ ಡಿ ಒಗಳನ್ನು ತೊಗೊಂಡಿದ್ದಾರೆ. ನಾನು ಬಂದ ಮೇಲೆ ಪಿ ಡಿ ಒಗಳು ಆಪ್ತ ಸಹಾಯಕರಾಗಿ ಆಗಬಾರ್ದು ಅಂದ್ಬಿಟ್ಟು ನಾನು ಆದೇಶನ ಕೂಡ ಹೊರಡಿಸಿದ್ದೆ. ನಾನು ಎಲ್ಲರಿಗೂ ಮನವಿ ಕೂಡ ಮಾಡಿದ್ದೆ ಅಧ್ಯಕ್ಷರೇ. 78 ಪಿ ಡಿ ಒಗಳು ಇವತ್ತು ನಮ್ಮ ಶಾಸಕರ ಆಪ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪಿ ಎಗಳಾಗಲಿ OSDಗಳಾಗಲಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಪಂಚಾಯತ್ ಹೇಗೆ ನಿರ್ವಹಣೆ ಮಾಡೋದು? ಇವತ್ತು ನಾನು ಇದು ಪ್ರಶ್ನೆ ಮೇಲ್ಮನೆಯಲ್ಲೂ ಬಂತು ಅಧ್ಯಕ್ಷರೇ. ನಾನು ಹೊರಟ್ಟಿ ಸಾಹೇಬ್ರಿಗೆ ಮನವಿ ಮಾಡಿಕೊಂಡೆ, ಇದಕ್ಕೆ ರಕ್ಷಣೆ ಬರಬೇಕು ನೀವು ನನಗೆ ಅಂತ. ಇಲ್ಲ ಅವ್ರು ಕೇಳ್ತಾ ಇದ್ದಾರೆ ಏನು ಮಾಡೋದು ಅಂತ. ಈಗ ಕೊಟ್ಟಿದ್ದ ಪಿ ಡಿ ಒಗಳು ಅಲ್ಲಿ ಆಪ್ತ ಸಹಾಯಕರಾಗಿ ಕೊಟ್ಟರೆ ಪಂಚಾಯತಲ್ಲಿ ತೊಂದರೆ, ಕೊಟ್ಟಿಲ್ಲ ಅಂದರೆ ಸದನದಲ್ಲಿ ನಾನು ಬಯಸ್ಕೋಬೇಕು. ಈಗ ಇದನ್ನು ಕೂಡ ಒಂದು ಸಮಸ್ಯೆ ಇದೆ ಅಧ್ಯಕ್ಷರೇ. ಸರ್ಕ್ಯುಲರ್ ಮಾಡ್ರಿ, ಏನಾಧ್ಯಕ್ಷ ಒಂದು ಸರ್ಕ್ಯುಲರ್ ಮಾಡಿ ಹೆಂಗಾರ ನಾವು ಈಗ ಮಾಡಿದ್ರೆ ಇಲ್ಲ ಎಲ್ಲ ಕೆಲಸ ಮಾಡುವಂತ ಪಿ ಎಗಳು ಬೇಕಾಗ್ತಾವ. ಸ್ವಲ್ಪ ಜ್ಞಾನ ಇರುವಂತವ್ರು ಕೆಲಸ ಗವರ್ಮೆಂಟ್ ನಾಲೆಜ್ ಇದ್ದಂತ ಪಿ ಎಗಳು ಬೇಕಾಗ್ತಾರ. ಹಂಗಾಗಿ ಇದ್ದಿದ್ರಾಗ ಪಿ ಡಿ ಒಗಳು ಬಂದ್ರೆ ಹೆಂಗ್ರಿ? ಅಲ್ಲ ಇಲ್ಲಿ ಹೆಂಗ್ ಮಾಡ್ಬೇಕು? ಕೆಲಸ ಮಾಡ್ಬೇಕು. ಅಲ್ಲ ಇಲ್ಲಿ ಅವರು ಇಲ್ಲ, ಈಗ ಮತ್ತೆ ಇವ್ರನ್ನ ತಗೊಂಡು ಹೋಗ್ಬಿಟ್ರೆ ಪಂಚಾಯತಿ ಕದ ಹಾಕ್ಬಿಡೋಣ. ಯಾರಿಗೂ ಏನು ಬೇಡ ಬೇಡ. ಮಾನ್ಯ ಸಚಿವರು ಇದ್ರ ಬಗ್ಗೆ ನೀವು ಸ್ಟ್ರಿಕ್ಟ್ಲಿ ಮಾಡ್ಲೇಬೇಕು. ಇಲ್ಲಾಂದ್ರೆ ನಮ್ಮಲ್ಲಿ ಹೆಂಗ್ ಪಂಚಾಯತಿ ನನಗೇನಿಲ್ಲ ಅಧ್ಯಕ್ಷ, ನೀವು ರಕ್ಷಣೆ ಬನ್ನಿ. ಇವತ್ತೇ ನಾವು ಆದೇಶ ಹೊರಡ್ತೀವಿ. ಕಮಿಷನರ್ ಇಲ್ಲೇ ಕೂತಿದ್ದಾರೆ. ಅಧ್ಯಕ್ಷರೇ ದಯಮಾಡಿ ಅಧ್ಯಕ್ಷರೇ ದಯಮಾಡಿ ನೀವು ಏನಾರ ಉಪಸಭಾಧ್ಯಕ್ಷರ ಮಾತು ಕೇಳಿದ್ರೆ ನಾವು ನೀವು ದಿನ ಬೆಳಗಾದ್ರೆ ಜಗಳ ಇಡಬೇಕೈತಿ. ಯಾವ್ದಾದ್ರು ದಯಮಾಡಿ ಕೇಳಬೇಡಿ ಮಂತ್ರಿಗಳೇ. ಸರ್ಕಾರಿ ನೌಕರ ಮಾನದಂಡಗಳಿದೆ, ಅದಕ್ಕೆ ಸುಮ್ಮನಿದ್ದೀನಿ ಸರ್. ನಮ್ದೇನಿಲ್ಲ. ಅಲ್ಲ ದಯಮಾಡಿ ಬಹಳ ಪ್ರಮುಖವಾದ ಒಂದು ಗೊಂದಲ ಏನಿದೆ ಅಧ್ಯಕ್ಷರೇ, ಈಗ ನಮ್ಮ ಭಾಳಷ್ಟು ಶಾಸಕರಿಗೆ ಆತಂಕ ಏನಿದೆ ಅಂದರೆ ಈ ಕೌನ್ಸಿಲಿಂಗಿಂದ ಪಿ ಡಿ ಒಗಳು ಯಾರು ಕೈಗೆ ಸಿಗೋದಿಲ್ಲ ಅಂತ ಒಂದು ಆತಂಕ ಇದೆ. ಈಗಲೂ ಎಲ್ಲಿ ಸಿಗ್ತಾರೆ? ಈಗಲೂ ಕೂಡ ಪಿ ಡಿ ಒಗಳು ನಮ್ಗಿಂತ ಪವರ್ಫುಲ್ ಇದ್ದಾರೆ. ಹೌದಾ ಇಲ್ಲ ಹೇಳ್ರಿ ನೀವು? ಇಲ್ಲ ಹೌದಾ ಇಲ್ಲ ಅಧ್ಯಕ್ಷರೇ? ದಯವಿಟ್ಟು ಒಂದು ನಿಮಿಷ ಹೆಚ್ಚು ತಗೋತೀನಿ. ಮಾನ್ಯ ಸಚಿವರಲ್ಲಿ ಒಂದು ಸಬ್ಮಿಷನ್. ನಮ್ಮ ಸದಸ್ಯರು ಹೇಳೋದೇನು ಅಂತಂದ್ರೆ ಇನ್ಫ್ಲೂಯೆನ್ಸ್ ಮೇಕ್ಸ್ ದೆಮ್ ಪವರ್ಫುಲ್. ಒಂದು ನಿಮಿಷ ಮಾನ್ಯ ಸಚಿವರಲ್ಲಿ ಒಂದು ನಿಮಿಷ ತಡೀರಿ. ಒಂದು ನಿಮಿಷ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲ, ಇದು ಏನಾಗಿದೆ ಅಂದ್ರೆ ಪಿ ಡಿ ಒಗಳು ಟ್ರಾನ್ಸ್ಫರಬಲ್ ಮಾಡ್ಲಿಕ್ಕೆ ಆಗಲ್ಲ MLA ಕೇಳಿ ಅಂತಾರೆ. MLA ಮಾತು ಕೇಳಲ್ಲ ಅನ್ನೋದಕ್ಕೋಸ್ಕರ ಕೌನ್ಸಿಲಿಂಗ್ ತೆಗೀರಿ ಅಂತ ಕೇಳೋದು. ಅದೇ ಎಕ್ಸ್ಪ್ಲೈನ್ ಮಾಡ್ತೀನಿ ತಮ್ಮ. ಮಾಡ್ಲಿ ಅಧ್ಯಕ್ಷರೇ, ಕೌನ್ಸಿಲಿಂಗ್ ಯಾಕೆ ತರ್ತಾ ಇದೀವಿ ಅಂದ್ರೆ, ನಾನು ಒಂದು ಸ್ಟಡಿ ಮಾಡಿಸಿದೆ ಅಧ್ಯಕ್ಷರೇ. ನಮ್ಮಲ್ಲಿರುವಂಥ ಕೆಲವು ಪಿ ಡಿ ಒಗಳು ಆಲ್ಮೋಸ್ಟ್, ಇಫ್ ಐ ಆಮ್ ನಾಟ್ ಮಿಸ್ಟೇಕನ್, ನನಗೆ ನೆನಪಿರೋ ಹಾಗೆ 300-400 ಪಿ ಡಿ ಒಗಳು 10 ವರ್ಷಕ್ಕಿಂತ ಮೇಲೆ ಒಂದೇ ಪಂಚಾಯತ್ನಲ್ಲಿದ್ದಾರೆ. ಇನ್ನ ಒಂದು 400-500 ಜನ 8 ವರ್ಷಕ್ಕಿಂತ ಹೆಚ್ಚು ಅಲ್ಲೇ ಇದ್ದಾರೆ. ಹೀಗೆ ನೀವು ನೋಡಿದ್ರೆ 5 ವರ್ಷಕ್ಕಿಂತ ಹೆಚ್ಚು ಎಲ್ಲಿ ಒಂದೇ ಸ್ಥಳದಲ್ಲಿದ್ದಾರೆ, ಮೋರ್ ದೆನ್ 70%. ಟ್ರಾನ್ಸ್ಫರ್ ತಗೊಂಡ್ರೆ ನಮ್ಮ ಡಾಕ್ಟರ್ ರಂಗನಾಥ್ ಅಲ್ಲ ಸರ್, ನಮ್ಮ ಬಾದಾಮಿ MLA ಅವರು ಚಿಮ್ಮನ್ಕಟ್ಟಿ ಅವರು, ಜೂನಿಯರ್ ಚಿಮ್ಮನ್ಕಟ್ಟಿ ಅವರು ನನಗೆ ಒಂದು ದಾಖಲೆ ಕೊಟ್ಟರು. ಒಂದು ಪಿ ಡಿ ಒ ಎವ್ರಿ 5 years ಚೇಂಜ್ ಆಗ್ಲತ್ತಾರ. ಇಬ್ಬರೇ 1 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಸೊ ಇದೆಲ್ಲನೂ ಕೂಡ ಒಂದು ವೈಜ್ಞಾನಿಕವಾಗಿ ಮಾಡ್ತಾ ಇರೋದು ಅಧ್ಯಕ್ಷರೇ. ಆಮೇಲೆ ಈಗ ಟ್ರಾನ್ಸ್ಫರ್ಸ್ ಬಗ್ಗೆ ಕೇಳಿದ್ರಿ ತಾವು ಸರ್. ಒಂದೇ ಎಕ್ಸಾಂಪಲ್ ಎಲ್ಲ ಕಡೆ ಅಲೋ ಆಗಲ್ಲ ಸರ್. ಒಂದೇ ಎಕ್ಸಾಂಪಲ್ ಎಲ್ಲ ಕಡೆ ಅಲೋ ಮಾಡಬೇಡಿ. MLAಗಳಿಗೆ ಹಿಂದಿನ ಸರ್ಕಾರದಲ್ಲಿ ಪಿ ಡಿ ಒಗಳನ್ನ ಮೇಲ್ದರ್ಜೆ ಮಾಡಿ ಅವರಿಗೆ ಸ್ಟೇಟ್ ಕೇಡರ್ ಅಂತ ಮಾಡಿದ್ದೀರಾ. ಸ್ಟೇಟ್ ಕೇಡರ್ ಮಾಡಿದ ತಕ್ಷಣ ದೇ ಆರ್ ನಾಟ್ ಡಿಸ್ಟ್ರಿಕ್ಟ್ ಕೇಡರ್ ಆಫೀಸರ್ಸ್. ವೇರ್ ನಮ್ಮ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಪ್ರಕಾರ ನಾವು ಇದು ಮಾಡಬೇಕು. ಸರ್ಕಾರ ಹತ್ರನೇ ಬರ್ಬೋದು. ಈಗ ಎಕ್ಸಾಂಪಲ್ ನಿಮ್ಮ PSI ಇರ್ಬೋದು, ಬೇರೆ ಬೇರೆ ಹುದ್ದೆಗಳು ಇರ್ಬೋದು, ಯಾವುದು ಸ್ಟೇಟ್ ಕೇಡರ್ಗಳಿರ್ತವೆ, ಹೆಡ್ ಆಫ್ ಡಿಪಾರ್ಟ್ಮೆಂಟ್ ತನಕನೇ ಬರಬೇಕಾಗ್ತದೆ. ಅದು ಅವರು ಸ್ಟೇಟ್ ಕೇಡರ್ ಇರೋದ್ರಿಂದ ಅವರಿಗೆ ಟ್ರಾನ್ಸ್ಫರ್ ಮಾಡೋಕ್ಕಾಗ್ತಾ ಇಲ್ಲ. ಡೆಪ್ಯುಟೇಷನ್ ಮಾಡೋ ಅಧಿಕಾರ CEO ಕೂಡ ಇಲ್ಲ.
ಅದಕ್ಕೆ ಕೌನ್ಸಿಲಿಂಗ್ ಮುಖಾಂತರ ನಾವು ತಂದು ಅವ್ರ ಜೊತೆನೂ ಚರ್ಚೆ ಮಾಡಿದ್ದೀನಿ. ಪಿ ಡಿ ಒಗಳಿಗೆ ತೊಂದರೆ ಆಗ್ಬೇಕಂತ ನಾವೇನು ಮಾಡ್ತಾ ಇಲ್ಲ, ಅಸೋಸಿಯೇಷನ್ಗಳ ಹತ್ರನೂ ಚರ್ಚೆ ಮಾಡಿ ಕೌನ್ಸಿಲಿಂಗ್ ಮುಖಾಂತರ ಮಾಡಬೇಕು, ಪಾರದರ್ಶಕವಾಗಿ ಆಗಬೇಕು. ಮತ್ತು ತಾವೇನು ಹೇಳ್ತಾ ಇದ್ರೆ ಏನಾದರೂ ಭ್ರಷ್ಟಾಚಾರ ಇದ್ದರೆ, ಏನಾದರೂ ಡ್ಯೂಟಿನಲ್ಲಿ ನಿರ್ಲಕ್ಷ್ಯ ಇದ್ದರೆ, ಅಥವಾ ದುರ್ವರ್ತನೆ ಇದ್ದರೆ, ಅಥವಾ ಬೇರೆ ಬೇರೆ ಕಾರಣಗಳಿದ್ದರೆ ಅವರಿಗೆ ಸಸ್ಪೆಂಡ್ ಮಾಡೋ ಅಧಿಕಾರ ಇರ್ಬೋದು, ಡೆಪ್ಯುಟೇಷನ್ ಮಾಡೋ ಅಧಿಕಾರ ಇರ್ಬೋದು, ಅಥವಾ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇರ್ಬೋದು. ಕೌನ್ಸಿಲಿಂಗ್ಗೆ ಆಗಬೇಕು ಅಂತಿಲ್ಲ, ಅದು ಸರ್ಕಾರ ಆ ಜವಾಬ್ದಾರಿನ ತಗೊಂಡಿದೆ ಅಧ್ಯಕ್ಷರೇ. ನನ್ನ ಮನವಿ ಏನಾದರೆ ಅಂದರೆ ಒಂದು ಪ್ರಯೋಗ, ಇದು ಪ್ರಯತ್ನ ಮಾಡೋಣ. ಹಿಂದೆ ಆಗಿಲ್ಲ, ಈಗ ಹೆಂಗಾನ ವ್ಯವಸ್ಥೆ ಹಾಳಾಗಿದೆ, ಅದನ್ನು ಸುಧಾರಣೆ ಮಾಡಲಿಕ್ಕೆ ಒಂದು ಪ್ರಯತ್ನ, ಒಂದು ಪ್ರಾಮಾಣಿಕ ಹೆಜ್ಜೆ ನಾವು ಇಟ್ಟಿದ್ದೀವಿ. ತಮ್ಮದೆಲ್ಲ ಸಹಕಾರ ಇದ್ದರೆ ಅದು ಸಕ್ಸಸ್ ಆದರೆ ವಿ ವಿಲ್ ಕಂಟಿನ್ಯೂ. ಇಲ್ಲದಿದ್ರೆ ಅಲ್ಟಿಮೇಟ್ಲಿ ಏನಿದೆ, ಈ ಸದನ ತೀರ್ಮಾನ ತಗೊಂಡಿರುತ್ತೆ, ಇಲ್ಲ ಪ್ರಿಯಾಂಕ್ ಇದು ಸರಿ ಇಲ್ಲ, ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಇದ್ರೆ ವಿ ವಿಲ್ ಚೇಂಜ್ ದ ರೂಲ್. ನಾವೆಲ್ಲ ಶಾಸಕರು ಸರ್, ಶಾಸನ ಮಾಡೋದೇ ನಮ್ಮ ಜವಾಬ್ದಾರಿ, ಶಾಸನ ತರೋಣ, ಅದಕ್ಕೇನೂ ಇಲ್ಲ. ಆದರೆ ಸದ್ಯಕ್ಕೆ ಈ ತೊಡಕಿದೆ, ಅದನ್ನು ನಿವಾರಣೆ ಮಾಡಲಿಕ್ಕೆ ಕಳೆದ 1 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಅದಕ್ಕೆ ಮಾನ್ಯ ಸದಸ್ಯರಲ್ಲಿ ಇವತ್ತು ಎಲ್ಲ ಸದಸ್ಯರಲ್ಲೂ ಕೂಡ ನಾನು ಕಳ್ಕಳಿಯಿಂದ ವಿನಂತಿ ಮಾಡ್ಕೋತಾ ಇದ್ದೀನಿ, ಇದಕ್ಕೆ ಸಹಕರಿಸಿ. ಆಮೇಲೆ ಅವ್ರ ಸೀನಿಯಾರಿಟಿ ಬಗ್ಗೆ, ಅವ್ರ ಸೀನಿಯಾರಿಟಿಯಿಂದ ಭಾಳಷ್ಟು ಏನು ಪ್ರಮೋಷನ್ಸು ಕೂಡ ನಿಂತಿದೆ ಅಧ್ಯಕ್ಷರೇ. ಅವ್ರ ಜೊತೆ ಹಲವಾರು ಬಾರಿ ಚರ್ಚೆ ಮಾಡಿ ಈಗ ಔಟ್ ಆಫ್ ಕೋರ್ಟ್ ನಾವು ಸೆಟಲ್ಮೆಂಟ್ ಮಾಡ್ಲಿಕ್ಕೆ ಕೂಡ ನಾವು ಒಪ್ಪಿದ್ದೇವೆ ಅಧ್ಯಕ್ಷರೇ. ಎಲ್ಲರ ಕಡೆ ಈಗ ದೇವ್ರ ಕಡೆಯಿಂದಾನು ಎಲ್ಲರಿಗೂ ನ್ಯಾಯ ಕೊಡ್ಸೋಕ್ಕಾಗಲ್ಲ ಅಧ್ಯಕ್ಷರೇ. ಆದರೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಅವರ ಹಿತಾಸಕ್ತಿಯನ್ನು ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿದೆ, ಮತ್ತು ಜನರ ಹಿತಾಸಕ್ತಿನೂ ಕೂಡ ಕಾಪಾಡೋದು ನಮ್ಮ ಜವಾಬ್ದಾರಿಯಾಗಿದೆ. ಆ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಎರಡನೇದು, ಒಂದು ನಿಮಿಷ ಕರೆ ಸರ್, ಏನಂದರೆ ಇದು ನಾನು BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾ ಇಲ್ಲ. ಎಲ್ಲ ಸಂದರ್ಭಗಳಲ್ಲೂ ಈ ಅಧಿಕಾರಿಗಳನ್ನು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಮಾಡ್ತಕ್ಕಂಥದ್ದನ್ನು ಮಂತ್ರಿಗಳ ತಲೆಗೆ ಅಧಿಕಾರಿಗಳು ತುಂಬಿಬಿಡ್ತಾರೆ. ತುಂಬಿಬಿಟ್ಟ ಕಾರಣಕ್ಕೋಸ್ಕರ ಇವತ್ತು RFOಗಳು, ಫಾರೆಸ್ಟ್ಗಳು ಕೌನ್ಸಿಲಿಂಗ್ ಮೂಲಕ ಆಗ್ತಾ ಇದ್ದಾರೆ. ಯಾರ ಗ್ರಿಪ್ಪಿಗೂ, MLAಗಳ ಗ್ರಿಪ್ಪಿಗೂ, ಜನಪ್ರತಿನಿಧಿಗಳ ಗ್ರಿಪ್ಪಿಗೂ ಸಿಗ್ತಾ ಇಲ್ಲ. PDOಗಳು ನಾಳೆ ಅದೇ ರೀತಿ ಆಗ್ತಾರೆ. ಪ್ರಾಯಶಃ ಇವತ್ತು ಈ ಕೆಳ ಹಂತದ ಈ ಕೌನ್ಸಿಲಿಂಗ್ ಎನ್ನುವಂಥ ಒಂದು ಕಾನ್ಸೆಪ್ಟ್ಗಳನ್ನು ಸರ್ಕಾರ ನಡೆಸುವಂಥವರಿಗೆ ಅಧಿಕಾರಿಗಳು ತಲೆಗೆ ತುಂಬಿರುವ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಜನಪ್ರತಿನಿಧಿಗಳಿಗೆ ವ್ಯಾಲ್ಯೂ ಇಲ್ಲ ಅಂತ ಎನ್ನುವಂಥ ಪರಿಸ್ಥಿತಿ ಬಂದಿದೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಎಲ್ಲ ಪಾರ್ಟಿ. ಇದನ್ನು ದಯವಿಟ್ಟು ನಾನು ಪ್ರಿಯಾಂಕರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ತೇನೆ. ನೀವೇನು ಹೇಳಿದ್ರಿ, ಚಿಮ್ಮನಕಟ್ಟಿ ಅವರು ಜೂನಿಯರ್ ಚಿಮ್ಮನಕಟ್ಟಿ ಅವರು ಹೇಳಿದ್ದಾರೆ 10 ವರ್ಷ 15 ವರ್ಷದಿಂದ ಆಚೆ ಈಚೆ ಆಗ್ತಾ ಇದ್ದಾರೆ ಅಂತ. ನೀವು ಅವರಿಗೆ ಒಂದು ನಿಯಮಾವಳಿ ರೂಪಿಸಿ, 5 ವರ್ಷ ಒಂದು ತಾಲೂಕಿನಲ್ಲಿದ್ದವನು 5 ವರ್ಷದ ನಂತರ ಅವ್ನು ಬೇರೆ ತಾಲೂಕಿಗೆ ಹೋಗಬೇಕು ಅಂತ ಆಟೋಮೆಟಿಕ್ಲಿ MLAಗಳು ಬೇರೆ ತಾಲೂಕಿನಲ್ಲಿದ್ದ PDOಗಳನ್ನು ತಂದು ಲೆಟ್ರ್ ಮಾಡಿ ಅವನು ಹಾಕಿ ಹಾಕ್ತಾನೆ. ಈ ರೀತಿಯ ನಿಯಮಗಳನ್ನು ರೂಪಿಸಿ ಆಡಳಿತವನ್ನು ಜನಪ್ರತಿನಿಧಿಗಳ ಜೊತೆಗೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ನಾವು ತೆಗೆದುಕೊಡ್ತಾ ಹೋಗ್ತಕ್ಕಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರ ಭಾವನೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಪ್ರಿಯಾಂಕ್ ಅವರು, ಬೇರೆ ಸ್ಟೇಟ್ ಕೇಡರ್ ಆಫೀಸರ್ ಕೂಡ ಇದ್ದಾರೆ, ಅವ್ರಿಗೆ ಯಾವ ರೀತಿ ಸಿಸ್ಟಮ್ ಐತಿ ಸ್ಟೇಟ್ ಕೇಡರ್ ಆಫೀಸರ್ಸ್ಗೆ ಅದೇ ರೀತಿ ಮಾಡಿ. ಹಾಗಾಗಿ ಇವ್ರು ಸ್ಟೇಟ್ ಕೇಡರ್ ಅದಾರ, ಅದಕ್ಕೆ ಇವ್ರಿಗೆ ಕೌನ್ಸಿಲಿಂಗ್ ಆಗ್ತೈತಿ, ಆ ರೀತಿ ಬೇಡ. ಅಲ್ಲ, ಅದು ಒಂದಿಷ್ಟು ಒಂದೇ ನಿಮಿಷ ಪ್ರಿಯಾಂಕ, ಒಂದೇ ನಿಮಿಷ. ಎಲ್ಲಿ ಸಾಕಷ್ಟು ಜನ ಹಿರಿಯ ಶಾಸಕರು ಈ ಕಡೆ ಆ ಕಡೆ ಅದೇವಿ. ಯಾವ PDO MLAನ ಫೋನ್ ಡೈರೆಕ್ಟ್ ಎತ್ತೋದಿಲ್ಲ. ನಿಮ್ಮ ಸರ್ಕಾರಿ ಗೈಡ್ಲೈನ್ಸ್ ಐತಿ, ಅವನ ಆಫೀಸ್ ನಂಬರ್ 24/7 ಚಾಲು ಇರ್ಬೇಕಂತ. ಅವ್ನು ಚಾಲು ಇರೋದಿಲ್ಲ. ಅದೇ ಒಬ್ಬ ಕಾಂಟ್ರಾಕ್ಟರ್ ಫೋನ್ ಹೋಗ್ತಂದ್ರೆ ಇಮಿಡಿಯೇಟ್ ಎತ್ತಾನೆ. ನೀವು ಒಬ್ಬ ಕಾಂಟ್ರಾಕ್ಟರ್ನ ಬಾಜು ಕುಂಡ್ರಿಸೋರಿ, ಒಬ್ಬ MLAನ ಬಾಜು ಕುಂಡ್ರಿಸೋದು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ ಸರ್. ಈಗ ಇದು ಯಾವಾಗಲೂ ಇದ್ದಿದ್ದೇ ಸಮಸ್ಯೆ ಸರ್. ನಾವು ಹೇಳಿದ್ರಲ್ಲ, ಇದು ಸ್ಟೇಟ್ ಕೇಡರ್ ಇದೆ ಅಂದ್ಬಿಟ್ಟು ನಾವು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ. ಏನು ಟ್ರಾನ್ಸ್ಫರ್ಸ್ನಲ್ಲಿ ಪಾರದರ್ಶಕತೆ ಇರಬೇಕು, ಕಡ್ಡಾಯವಾಗಿ ಆಗಲೇಬೇಕು. ಈಗ ನೀವು ಹೇಳಿದ್ರಿ, ಈಗ ಅಕಸ್ಮಾತ್ ಕೌನ್ಸಿಲಿಂಗ್ ನಿಯಮಾವಳಿಗಳು ಈಗಲೂ ಇದೆ, ಪಾಲನೆ ಆಗ್ತಾ ಇದೆಯಾ? ಈಗ ನಿಮ್ಗೆ ಬೇಕಾಗಿರುವಂಥ PDOಗಳನ್ನ ಅಥವಾ ಅಧಿಕಾರಿಗಳನ್ನ ನಾನು ಪಕ್ಕದಕ್ಕೆ ಹಾಕಿದ್ರೆ ಅಥವಾ ಬೇರೆ ತಾಲೂಕಿಗೆ ಹಾಕಿದ್ರೆ ತಾವೇ ಲೆಟರ್ ಕಳಿಸ್ತೀರಾ? ದಯವಿಟ್ಟು ಇವ್ರನ್ನ ಹಿಂಗೆ ಹಾಕಬೇಡಿ, ಅವ್ರ ಸಮಸ್ಯೆ ಇದೆ, ಮಕ್ಕಳು ಸ್ಕೂಲ್ ಇದೆ, ಅವರಿಗೆ ಅನಾರೋಗ್ಯ ಇದೆ, ಅವರ ತಂದೆ ತಾಯಿ ವೃದ್ಧರಿದ್ದಾರೆ, ನಾವೇ ಕೊಡೋದು ಸರ್, ಬೇರೆ ಯಾರೂ ಕೊಡೋದಿಲ್ಲ. ಪೂಜಾ ಸಾಹೇಬ್ರೆ, ನಾನು ಹೇಳ್ದಂಗೆ ವಿ ಆರ್ ಲೆಜಿಸ್ಲೇಟರ್ಸ್. ನಾವು ಶಾಸನ ಮಾಡ್ಕೊಂಡಿದ್ದೀವಿ, ಆದರೆ ಆ ಶಾಸನ ಪಾಲನೆ ಮಾಡೋದು ನಾವು ಮಾಡಬೇಕಲ್ವಾ? ಈಗ ನಾನು ಹೇಳ್ದಂಗೆ ಸರ್, ಐ ಆಮ್ ನಾಟ್ ಶೋರ್ ಇಫ್ ದ ಸಿಸ್ಟಮ್ ವಿಲ್ ವರ್ಕ್ ಕಂಪ್ಲೀಟ್ಲಿ ಫೈನ್, ಬಟ್ ಐ ಕ್ಯಾನ್ ಅಶ್ಯೂರ್ ಯು ದಟ್ ಇಟ್ ವಿಲ್ ಬಿ ಬೆಟರ್ ದೆನ್ ದಿಸ್ ಸಿಸ್ಟಮ್. ಈಗ ಯಾರೋ ಒಬ್ಬ ಚಿತ್ತಾಪುರಿಗೆ ಅಂಟ್ಕೊಂಡಿದ್ದಾನೆ ಸರ್, ಒಂದು 10 ವರ್ಷದಿಂದ ಅಲ್ಲೇ ಇದ್ದಾನೆ. ಈಗ ಅವ್ರು ಹೊರಗಡೆ ಹೋಗ್ಬೇಕಾ ಇಲ್ಲ?
ಆಮೇಲೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬರೀ ಪಿ ಡಿ ಒ ಅಂತಲ್ಲ, ಅದು ಯಾರು ಕಮಿಷನರ್ ಇರ್ಬೋದು, ACS ಇರ್ಬೋದು ಅಥವಾ PDO ಇರ್ಬೋದು, ಎಲ್ಲರಿಗೂ ಕೂಡ ಸರ್ಕಾರದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು, ಮಾನದಂಡಗಳು ಮಾಡಿ. ಅಂಥದ್ದು ಯಾರಾದ್ರೂ ಡೆರಿಲೇಷನ್ ಆಫ್ ಡ್ಯೂಟಿ ಇದ್ರೆ ಅವ್ರಿಗೆ ಸಸ್ಪೆಂಡ್ ಮಾಡ್ಬೋದು, ನಮ್ಗೆ ಅಧಿಕಾರ ಇದೆ. ಒಂದ್ ನಿಮಿಷ ಇದು ಮಾಡ್ಬೋದು ಸರ್. ಒಂದ್ ನಿಮಿಷ. ಮಾನ್ಯ ಮಂತ್ರಿಗಳಲ್ಲಿ ಮಾನ್ಯ ಮಂತ್ರಿಗಳೇ, ಎರಡನೇ ಪ್ರಶ್ನೆ ಇದು. ನಾನ್ ಕ್ವಶನ್ ಕೇಳಿರೋದು ನನಗೆ ಕೇಳಕ್ಕೆ ಬಿಡ್ತಾ ಇಲ್ವಲ್ಲ ಸರ್. CSಗೆ ಆ PDO ಕೆಲಸ ಮಾಡ್ತಿಲ್ಲ, ಚೇಂಜ್ ಮಾಡಂದ್ರೆ ಕೊನೆಗೆ ಎಲ್ಲಿಗಂದ್ರೆ ಸಸ್ಪೆಂಡ್ ಮಾಡಿ ಬರೀತೀವಿ ನೋಡ್ರಿ. ಅದೇ ಹೇಳ್ತಾ ಇರೋದು. ಇದು ಮಂತ್ರಿಗಳು ಸಭಾಧ್ಯಕ್ಷರೇ, ಬಹಳ MLAs ನೋವಿದೆ, ಮಾತಾಡಕ್ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ, ಸುಮ್ಮನೆ ಮಾತಾಡಿ. ಅಲ್ಲ, ಇದು ತುಂಬಾ ಮುಖ್ಯವಾದ ವಿಚಾರ ಇದೆ ಸಚಿವರೇ, ದಯವಿಟ್ಟು ಇದ್ರ ಬಗ್ಗೆ ಮಾತಾಡಕ್ಕೆ ಮನವಿ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲಾ ಶಾಸಕರ ಅಭಿಪ್ರಾಯ ಏನು? ಈಗ ಗ್ರಾಮ ಪಂಚಾಯತಿ PDOಗಳ ಮುಖಾಂತರ ಬಹುತೇಕ ನಾವೆಲ್ಲ ಕೆಲಸ ಮಾಡ್ಕೋಬೇಕಾಗುತ್ತೆ. ಈಗ ಏನಾಗಿದೆ ಅಂತಂದ್ರೆ ಒಬ್ಬ ಶಾಸಕ ಏನಪ್ಪ ಅಂತಂದ್ರೆ ಯಾವುದೇ ಕೆಲಸ ಬಹುತೇಕ ಹೊಸ ಶಾಸಕರು ಬಂದಿರ್ತಕ್ಕಂಥದ್ದಿದೆ, ಅವ್ರಿಗೆ ಯಾವ ರೀತಿ ಗೌರವ ಕೊಡ್ತಾರ PDOಗಳಂತ ನಮ್ಗಿಂತ ಹೆಚ್ಚಾಗಿ ತಮಗ್ ಗೊತ್ತಿರ್ತಕ್ಕಂಥದ್ದಿದೆ. ಇಷ್ಟೇ, ಮಂತ್ರಿಗಳಲ್ಲಿ ಎಲ್ಲಾ ಶಾಸಕರನ್ನ ಗೌರವ ಕಾಪಾಡ್ತಕ್ಕಂಥ ಜವಾಬ್ದಾರಿ ಶಾಸಕರ ಹಕ್ಕುಗಳಿಗೆ ಚ್ಯುತಿ ಆಗಲ್ಲ ರೀತಿಯಲ್ಲಿ ತಾವು ಸ್ವಲ್ಪ ಅನ್ನ ಕೈ ಬಿಡ್ಬೇಕಂತ ತಿಳ್ಕೊಂಡು ಎಲ್ಲ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥ. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಇರೋದು ಕೌನ್ಸಿಲಿಂಗ್ ಅಲ್ಲ ಇಲ್ಲಿ. ಅದೇ ಗೊತ್ತಾಯ್ತಾಡ, ಒಂದ್ ನಿಮಿಷ. ಇನ್ನ ಆಮೇಲೆ ಅದು ವಾಟರ್ ಮ್ಯಾನ್ ಮತ್ತೆ ಬೇರೆದೆಲ್ಲ ಕೇಳಿದ್ದಾರೆ ಅಧ್ಯಕ್ಷರೇ, ಅದು ಪಂಚಾಯತಿಗೆ ಹಾಕಿರ್ತದೆ. ನಾವೇನು ಅದಕ್ಕೇನು ಅವರ ರೆವಿನ್ಯೂ ಕಲೆಕ್ಷನ್ ಮೇರೆಗೆ ಅವರು ಯಾರಿಗಾನು ಅಪಾಯಿಂಟ್ ಮಾಡ್ಕೊಡ ಇದು ಇರುತ್ತೆ. ರೂಲ್ಸ್ ಕೇಳ್ತಾ ಇದ್ದಾರೆ, ರೂಲ್ಸ್ ಕೇಳ್ತಾ ಇದ್ದಾರೆ ಅವರು. ವಿ ವಿಲ್ ಎಕ್ಸಾಮಿನ್, ಅವ್ರ ಅಸೋಸಿಯೇಷನ್ ಅವ್ರು ಬಂದಿದ್ರು. ವಿ ವಿಲ್ ಎಕ್ಸಾಮಿನ್ ವಾಟ್ ಎವರ್ ನೀಡ್ಸ್ ಟು ಬಿ ಡನ್. ಅದಕ್ಕೆ ಅವಶ್ಯಕತೆ ಇದ್ರೆ ನಾವು ಮಾಡೋಣ. ದ ಲಾಸ್ಟ್ ಕನ್ಕ್ಲೂಡಿಂಗ್ ಸರ್, ನೀವು PDO ವಿಚಾರದಲ್ಲಿ MLAsಗಳು ಕೇಳೋದ್ ವಿಚಾರಕ್ಕೆಲ್ಲ ಸರ್, ನೀವು 5 ವರ್ಷಕ್ಕಾರ ಕಂಪಲ್ಸರಿ ಮಾಡ್ಕೊಡಿ. ನಮ್ಮಲ್ಲಿ ನೀವು ಹೇಳ್ದಂಗೆ 5 ವರ್ಷ 10 ವರ್ಷದವರೆಲ್ಲ ಇದ್ದಾರೆ. ಎವ್ರಿ 3 ಇಯರ್ಸ್ ಮಾಡಿ, 3 ವರ್ಷಕ್ಕೊಮ್ಮೆ ಮಾಡಿದ್ರೆ 3 ವರ್ಷಕ್ಕೊಮ್ಮೆ. ಅದೇ ಡಾಕ್ಟರ್ ಅವರೇ, ನಾನೇನ್ ಹೇಳ್ತಾ ಇದ್ದೀನಿ, ರೂಲ್ಸ್ ಅನ್ನ ನಾವು ಫ್ರೇಮ್ ಮಾಡಿದೀವಿ. ಈಗ ಫೈನಲ್ ರೂಲ್ಸ್ ಪಬ್ಲಿಕೇಶನ್ ಆಗುತ್ತೆ ಅಂತ. ಅವಾಗ ನಾವು ಏನು 7 years ಇದ್ದದನ್ನ ಈಗ 5 years ತಂದು ಅವ್ರ ಜೊತೆ ಸಮಾಲೋಚನೆ ಮಾಡಿದೀವಿ ಅಧ್ಯಕ್ಷರೇ. ಮತ್ತೇನಾದ್ರೂ ಲೋಪಗಳು ಕಂಡು ಬಂದಲ್ಲಿ ನಿಮ್ಮ ಸಲಹೆ ಮೇರೆಗೆ ವಿ ವಿಲ್ ರೆಕ್ಟಿಫೈ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.